ಜನಸಾಮಾನ್ಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಧ್ಯೆ ಬೆಸ್ಕಾಂ ಕೂಡ ಶಾಕಿಂಗ್ ನ್ಯೂಸ್ ಕೊಡೋಕೆ ತಯಾರಿ ನಡೆಸ್ತಿದೆ. ಅಷ್ಟಕ್ಕೂ ಆ ಶಾಕ್ ಏನು ಅಂತ ನೋಡೋಣ ಬನ್ನಿ. ಒಂದ್ ಕಡೆ ಬಸ್ ಪ್ರಯಾಣ ದುಬಾರಿಯಾಗಿದೆ, ಮತ್ತೊಂದ್ ಕಡೆ ಮೆಟ್ರೋ ಟಿಕೆಟ್ ರೇಟ್ ಕೂಡ ಕಿರಿಕಿರಿ ಕೊಡ್ತಿದೆ. ಅಗತ್ಯ ವಸ್ತುಗಳ ಬೆಲೆಯು ಗಗನಕ್ಕೇರಿ ಜನ ಕಂಗಾಲಾಗಿದ್ದಾರೆ. ಇದರ ಮಧ್ಯೆ ಬೆಸ್ಕಾಂ ಕೂಡ ಬಿಗ್ ಶಾಕ್ ಕೊಡಲು ಸಜ್ಜಾಗ್ತಿದೆ. ಬೆಂಗಳೂರಿಗರಿಗೆ ಕರೆಂಟ್ ಶಾಕ್ ಕೊಡಲಿದೆ ಬೆಸ್ಕಾಂ. ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಸಕಲ ತಯಾರಿ. ಕೆಎಸ್ಆರ್ಟಿಸಿ ಬಿಎಂಟಿಸಿ ಬಸ್ ಟಿಕೆಟ್ ದರ ಏರಿಕೆಯನ್ನೇ ಜನಸಾಮಾನ್ಯರು ಸಹಿಸಿಕೊಳ್ಳೋಕಾಗ್ತಿಲ್ಲ. ಈ ಶಾಕ್ನಿಂದ ಹೊರಬರೋಕ್ಕೂ ಮುನ್ನವೇ ಬೆಸ್ಕಾಂ ಸಹ ವಿದ್ಯುತ್ ದರ ಏರಿಕೆಗೆ ಸಕಲ ತಯಾರಿ ನಡೆಸುತ್ತಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಕ್ಕೆ ಬೆಸ್ಕಾಂ ಪ್ರಸ್ತಾವನೆ ಸಲ್ಲಿಸಿದೆ. 2025-26, 2026-27 ಹಾಗೂ 2027-28 ಹಣಕಾಸು ವರ್ಷಕ್ಕೆ ಪ್ರತಿ ಯೂನಿಟ್ಗೆ 67 ಪೈಸೆಯಿಂದ 91 ಪೈಸೆ ತನಕ ವಿದ್ಯುತ್ ದರ ಏರಿಕೆಗೆ ಬೆಸ್ಕಾಂ ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದೆ. ಇನ್ನು ಕರ್ನಾಟಕ ಕೈಗಾರಿಕಾ ಮತ್ತು ವಾಣಿಜ್ಯ ಮಹಾಸಂಸ್ಥೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ. ಒಂದು ಭಾವನೆ ಏನಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ಪವರ್ ತೊಗೊಳುವಂಥವ್ರು ಇಲ್ಲದಿರಬೇಕಾಗಿದ್ರೆ ಇದು ಫುಲ್ ಅವರಿಗೆ ರೆಸ್ಪಾನ್ಸಿಬಿಲಿಟಿ, ಸಬ್ಸಿಡಿದು ಏನು ಹೋಗ್ತಾ ಇದೆ ಇವರಿಗೆ ಅದೆಲ್ಲ ಅವ್ರ ಮೇಲೆ ಬೀಳುತ್ತೆ. ಸೊ ಆದ್ದರಿಂದ ಸರ್ಕಾರಕ್ಕೆ ಇದೆಲ್ಲ ನಾವು ಹೊತ್ತು ಹೇಳಿ ಈ ಥರ ಇದನ್ನು ಪ್ರಾಬ್ಲಮ್ಸ್ಗಳನ್ನೆಲ್ಲ ಹೇಳಿದ್ವಿ. ಬಹುಶಃ ಕನ್ಸಿಡರ್ ಮಾಡ್ತಾರೆ KRCಲಿ. ಆರ್ಥಿಕ ನಷ್ಟ ಸರಿದೂಗಿಸಲು ದರ ಏರಿಕೆ ಅನಿವಾರ್ಯ ಅಂತ ಬೆಸ್ಕಾಂ ಹೇಳ್ತಿದೆ. ಈ ಬಗ್ಗೆ ಇಂಧನ ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜನಸಾಮಾನ್ಯನಿಗೆ ಅನ್ನೋದಾದರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ಗೆ ಇದರಿಂದ ಹೆಚ್ಚು ಪರಿಣಾಮ ಇಲ್ಲ. ಕೊಡೋರೆ ಕೆಲವೇ ಜನಗಳು ಮಾತ್ರ, ಅವ್ರ ಮೇಲೆ ಭಾರ ಬರುತ್ತೆ ಅನ್ನೋದು ನಿರ್ವಿವಾದಂಥ ವಿಷಯ. ಆದರೆ ಹೆಚ್ಚಾಗಿ ತೊಂದರೆ ಆಗೋದು ಇಂಡಸ್ಟ್ರಿ ಮತ್ತು ಕಮರ್ಷಿಯಲ್ನವ್ರಿಗೆ. ಅವರು ಬೇರೆ ಸೆಕ್ಟರ್ಗೆಲ್ಲ ಕ್ರಾಸ್ ಸಬ್ಸಿಡಿ ಮಾಡ್ತಾರೆ. ಒಟ್ನಲ್ಲಿ ವಿದ್ಯುತ್ ಸಹ ಜನರ ದೈನಂದಿನ ಬಳಕೆ ವಸ್ತುಗಳಲ್ಲಿ ಒಂದಾಗಿದ್ದು ದರ ಏರಿಕೆಗೆ ನಲುಗುವ ಸಾಧ್ಯತೆ ಇದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಸಾರ್ವಜನಿಕರ ಅಹವಾಲು ಕೇಳಲು ಫೆಬ್ರವರಿ 17ಕ್ಕೆ ಸಮಯ ನಿಗದಿ ಮಾಡಿದೆ. ಬೆಸ್ಕಾಂ ಪ್ರಸ್ತಾವನೆಗೆ ಕೆಇಆರ್ಸಿ ಅಸ್ತು ಅನ್ನುತ್ತಾ ನೋಡಬೇಕಿದೆ. ಲಕ್ಷ್ಮೀ ನರಸಿಂಹ, ದೊಡ್ಡಗುಬ್ಬಿ, TV9 ಬೆಂಗಳೂರು.